ವಿವಾಹ ಸಂಸ್ಕಾರದ ನಂತರವೇ ಅತ್ಯುತ್ತಮವಾದಂಥ ಶ್ರೇಷ್ಠವಾದಂಥ ನಮಗೆ ಸಿಗುವ ಆಶ್ರಮ ಗೃಹಸ್ಥಾಶ್ರಮ. ಮದುವೆ ಅನ್ನೋದು ಪ್ರತಿಯೊಬ್ಬ ಗಂಡು ಹೆಣ್ಣಿನ ಬದುಕಿನಲ್ಲಿ ಒಂದು ಪುನರ್ಜನ್ಮದ ಸುಕೃತ. ಅದು ತಂದೆ ತಾಯಿಯರನ್ನು ನೋಡಿಕೊಳ್ಳುವುದರೊಂದಿಗೆ ಅತ್ತೆ ಮಾವಂದಿರನ್ನು ಪ್ರೀತಿಸುವುದರೊಂದಿಗೆ ಸಾಗುವ ದಾಂಪತ್ಯ ಸಂಸಾರ ಇದ್ದರೆ ಅವರಿಗೆ 100ಕ್ಕೆ 100% ಮೋಕ್ಷ ಪ್ರಾಪ್ತಿ. ವಿವಾಹ ಸಮಸ್ಯೆಗಳು, ವಿಚ್ಛೇದನ ಸಮಸ್ಯೆಗಳು, ಅಥವಾ ದಾಂಪತ್ಯದಲ್ಲಿ ಹೊಂದಾಣಿಕೆಯ ವಿಚಾರಗಳು, ಅಥವಾ ಮದುವೆ ನಿಧಾನವಾಗ್ತಿರೋದಕ್ಕೆ ಅವ್ರಿಗೆ ಸಿಗದೇ ಇರತಕ್ಕಂಥ ಕಾರಣಗಳು, ವಿವಾಹಕ್ಕಿಂತ ಪೂರ್ವ ನೀವು ಶಾಂತಿ ಕರ್ಮಗಳನ್ನು ಮಾಡಿಸಿಕೊಂಡಿದ್ದರಾ ಅಂತ ಕೇಳಿ. ಯೌವನಾಶ್ರಮ, ಗೃಹಸ್ಥಾಶ್ರಮ, ವೃದ್ಧಾಶ್ರಮ, ವಾನಪ್ರಸ್ಥಾಶ್ರಮ, ಸನ್ಯಾಸಾಶ್ರಮ. ಅದರಲ್ಲಿ ಗೃಹಸ್ಥಾಶ್ರಮಕ್ಕೆ ಬಹಳ ಪ್ರಾಶಸ್ತ್ಯ ಕೊಟ್ಟಿದ್ದಾರೆ. ಯಾಕೆ ನಾವು ಮದುವೆ ಆಗಬೇಕು ಅಂತ ಹೇಳ್ತೀವಿ ಕೇಳಿ. ನಮಸ್ತೆ, ಬಿ ಗಣಪತಿ ಚಾನಲ್ಗೆ ಸ್ವಾಗತ. ನಿಮಗೆ ಗೊತ್ತಿದೆ, ನಾಗರಾಜ್ ಕೋಟೆಯವರು ಕನ್ನಡ ಚಿತ್ರರಂಗದಲ್ಲಿ ಒಬ್ಬ ಕಲಾವಿದರಾಗಿಯೂ ತನ್ನ ಅಭಿವ್ಯಕ್ತಿ, ತನ್ನ ನಿರ್ದೇಶನ, ತನ್ನ ಸೃಜನಾತ್ಮಕವಾದಂಥ ಒಟ್ಟು ಪ್ರವೃತ್ತಿಯಿಂದ ಭಾಳ ಗಂಭೀರವಾಗಿ ಗುರುತಿಸಿಕೊಂಡವರು, ಭಾಳ ಉತ್ತಮವಾದಂಥ ಚಿತ್ರಗಳನ್ನು ಕೊಟ್ಟವರು. ಅದರ ಜೊತೆ ಅವರು ಜ್ಯೋತಿಷ್ಯವನ್ನು ಸಾಧ್ಯಂತವಾಗಿ ಅಧ್ಯಯನ ಮಾಡಿ ಆ ಜ್ಯೋತಿಷ್ಶಾಸ್ತ್ರಕ್ಕೂ ಒಂದು ಮಾನವೀಯ ಗುಣಧರ್ಮವನ್ನು, ಬದುಕಿನ ಒಂದು ನೆಲೆಯನ್ನು, ಮತ್ತು ಅದರೊಂದು ವ್ಯವಹಾರದ ಕಕ್ಷೆಯನ್ನು ಮೀರಿ, ಈಗ ನಾನು ಹೀಗೆ ಮಾತಾಡ್ತಾ ಇದ್ದಾಗ ನಿಮಗೆ ಟಿ ವಿ ಜ್ಯೋತಿಷ್ಯಗಳ ನೆನಪು ಬಂದೇ ಬರ್ತದೆ, ನನಗೆ ಗೊತ್ತಿದೆ ಅದು. ಆ ಎಲ್ಲ ಕಕ್ಷೆಗಳನ್ನು ಮೀರಿ ಜ್ಯೋತಿಷ್ಯವನ್ನು ಒಂದು ಮನೋಭೂಮಿಕೆಯ ಶಾಸ್ತ್ರವಾಗಿ, ಮನಸ್ಸಿನಿಂದ ಬದುಕನ್ನು ಕಾಣುವಂಥ ಒಂದು ನಿಯಮ ನೀತಿಯನ್ನು ರೂಪಿಸಿ ಅದನ್ನು ಹೇಗೆ ಜನಮುಖಿಯಾಗಿ ಕೊಡಬಹುದು ಅನ್ನೋದಕ್ಕೆ ನಮ್ಮಲ್ಲಿ ಬಹಳ ಸುದೀರ್ಘವಾಗಿ ಸರಣಿಯಲ್ಲಿ ನಾವು ಮಾತಾಡಿದ್ದೆವು. ನಕ್ಷತ್ರಗಳ ಬಗ್ಗೆ, ಅದರ ಅಂಗ, ಆಯಾಮ, ಅದರ ಯಾವ್ಯಾವ ರೀತಿಗಳು, ಅದರ ಹಂತಗಳೇನು, ಕೇವಲ ಈಗ ಒಂದು ನಕ್ಷತ್ರವನ್ನು ನೋಡಿ ಜ್ಯೋತಿಷ್ಯವನ್ನು ನಿರ್ಧಾರ ಮಾಡುವಂಥದ್ದು ಎಷ್ಟು ಮಟ್ಟಿಗೆ ತಪ್ಪಾಗ್ತದೆ, ಅದರ ಎಲ್ಲ ಅಂಗೋಪಾಂಗದಲ್ಲಿ ಸಮಗ್ರವಾಗಿ ಮೊದಲ ಬಾರಿಗೆ ಅಂತ ಅನ್ನುವ ರೀತಿಯಲ್ಲಿ ನಮ್ಮ ಚಾನಲ್ನಲ್ಲಿ ನಾವು ಅದನ್ನು ನಿರೂಪಿಸಿದ್ದೆವು. ಬಹಳ 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 ಅದ್ಭುತವಾದಂಥ ರೆಸ್ಪಾನ್ಸ್ ಬಂತು. ಆ ಒಂದು ಪ್ರತಿಕ್ರಿಯೆಯನ್ನು ಗಮನಿಸಿದಾಗ ನಮಗೆ ಅಥವಾ ನಾಗರಾಜ್ ಕೋಟೆಯವರಿಗೆ ಅನಿಸಿದ್ದೇನು ಅಂದರೆ, ಸಮಾಜ ಯಾವ್ಯಾವ ಶಾಸ್ತ್ರ ಸಂಪ್ರದಾಯ ಮತ್ತು ಯಾವ್ಯಾವ ಅವಸ್ಥೆಗಳ ಬಗ್ಗೆ ಹೆಚ್ಚು ಇವತ್ತು ವ್ಯಾಕುಲಗೊಂಡಿದೆ, ಯಾವುದು ಇವತ್ತು ವರ್ತಮಾನದಲ್ಲಿ ಹೆಚ್ಚು ಪ್ರಶ್ನಾರ್ಹವಾಗಿದೆ, ಸವಾಲಿನ ರೀತಿ ಬದುಕನ್ನು ಅದು ಆಪೋಷಣ ತೆಗೆದುಕೊಳ್ಳಿಕೊಟ್ಟಿದೆ ಅಂತ ನೋಡಿದಾಗ ನಮಗೆ ಮೊದಲಾಗಿ ಕಾಣುವಂಥದ್ದು ಮದುವೆ. ಮದುವೆ ಅನ್ನೋದು ಪ್ರತಿಯೊಬ್ಬ ಗಂಡು ಹೆಣ್ಣಿನ ಬದುಕಿನಲ್ಲಿ ಒಂದು ಪುನರ್ಜನ್ಮದ ಸುಕೃತ. ಅದು ಮದುವೆ ಅನ್ನುವಂಥ ಅವಸ್ಥೆಯನ್ನು ಸರಿಯಾಗಿ ನೀವು ನಿರ್ವಹಿಸಿದ್ರಿ ಅಂತಾದರೆ ಬದುಕು ಸಮಗ್ರವಾಗಿ ನಿಮಗೆ ನಿರೂಪಣೆಗೊಳ್ತದೆ. ಅದನ್ನು ನೀವು ಕಾಮಸೂತ್ರದಿಂದ ಹಿಡಿದು ಜ್ಯೋತಿಷ್ಶಾಸ್ತ್ರದವರೆಗೆ ನೀವು ಎಲ್ಲ ಕಡೆ ಅದನ್ನು ಅಧ್ಯಯನ ಮಾಡಿದ್ರೆ ಮದುವೆ ಅನ್ನುವಂಥ ಒಂದು ಘಟ್ಟ ಎಷ್ಟು ಪ್ರಾಮುಖ್ಯವಾದದ್ದು ಅಂತ ಗೊತ್ತಾಗುತ್ತೆ. ಹಾಗಾಗಿ ಇವತ್ತು ನೋಡಿ, ಮದುವೆ ಆದ 2 ತಿಂಗಳಲ್ಲಿ ಡೈವರ್ಸು, 8 ತಿಂಗಳಲ್ಲಿ ಡೈವರ್ಸು, ಅಂದರೆ ಮದುವೆ ಅನ್ನುವ ಬಂಧ ಕುಸಿತ ಇದೆ. ಏನು ಡೇಟಿಂಗ್ ಅಂತೆ, ಲಿವಿಂಗ್ ಟುಗೆದರ್ ಅಂತೆ, ಲವ್ ಮ್ಯಾರೇಜ್ ಅಂತೆ. ಅದರ ಕತೆ ಕೇಳಬೇಡಿ ನೀವು. ಲವ್ ಮಾಡುವರು ನನಗೆ ದಕ್ಕದೇ ಇದ್ದರೆ ಆ ಹೆಣ್ಮಗಳನ್ನು ತಗೊಂಡೋಗಿ ಕತ್ತರಿಸುವಂಥ ಕೆಲಸ. ಇಂಥ ಭೀಭತ್ಸವಾದಂಥ ಪರಿಸ್ಥಿತಿಯಲ್ಲಿ ಮದುವೆ ಅನ್ನುವಂಥ ಒಂದು ಅದ್ಭುತವಾದಂಥ ಒಂದು ಪ್ರಕ್ರಿಯೆ, ಅವಸ್ಥೆ ಇವತ್ತು ಕುಸಿತಾ ಇದೆ. ಅಂಥ ಸಂದರ್ಭದಲ್ಲಿ ನಾಗರಾಜ್ ಕೋಟೆ ಅವರಿಗೆ ನಾನು ಮಾತಾಡಿದೆ, ಅವರು ನನ್ನ ಹತ್ರ ಮಾತಾಡಿದ್ರು. ನಾವು ಆಗಾಗ ನಿಮ್ಮ ವಾಹಿನಿಯ ಮೂಲಕ ಈ ಬದುಕನ್ನು ಸುಂದರವಾಗಿಸುವ, ಬದುಕನ್ನು ಒಂದು ಸಂಯಮದ ರೀತಿಯಲ್ಲಿ ಸುವ್ಯವಸ್ಥಿತವಾಗಿ, ನಮ್ಮ ಶಾಸ್ತ್ರ ಸಂಪ್ರದಾಯ ಅದು ಬಹಳ ವೈಜ್ಞಾನಿಕವಾಗಿದೆ, ಬಹಳ ಅದು ಶಾಸ್ತ್ರ ಅಂತ ಗೊಡ್ಡು ಅಂತ ಭಾವಿಸಬೇಡಿ, ಅದರಲ್ಲಿ ಬಹಳ ವೈಜ್ಞಾನಿಕವಾದಂಥ ಜೀವನದ ಸತ್ಯ ಅಡಗಿದೆ. ಆ ಸತ್ಯವನ್ನು ಜನರಿಗೆ ಕೊಡೋಣ. ಮದುವೆ ಯಾವಾಗ ಮಾಡಬೇಕು, ಹೇಗೆ ಮಾಡಬೇಕು, ಯಾವಾಗ ಯೋಚನೆ ಮಾಡಬೇಕು, ಆ ಮದುವೆ ಅಂದರೆ ದಿಢೀರಂತ ಗಂಡು ಹೆಣ್ಣು ಸೇರ್ತು ಅಂತೇಳಿ ಮದುವೆಯನ್ನು ಮುಗಿಸ್ಬಿಡುದ, ಒಂದು ಕೆಲಸ ಮುಗೀತು ಅಂತೇಳಿ ಅಲ್ಲ. ಮದುವೆ ಅನ್ನೋದಕ್ಕೆ ಅದರದೇ ಆದಂಥ ಒಂದು ರೀತಿ ನೀತಿ, ಶಾಸ್ತ್ರ ಸಂಪ್ರದಾಯ, ತಯಾರಿ, ಸಿದ್ಧತೆ, ಸೂತ್ರ, ಸಂಕಲ್ಪ
ಇವೆಲ್ಲವೂ ಇದೆ. ಇದನ್ನೆಲ್ಲ ಮಾತಾಡೋಣ ಅಂತಂದರು. ಆದ್ದರಿಂದ ಇವತ್ತು ನಾಗರಾಜ್ ಕೋಟೆ ಅವರೊಟ್ಟಿಗೆ ಬಂದಿದ್ದೇವೆ. ಅವರು ಸುದೀರ್ಘವಾಗಿ ಮಾತಾಡ್ತಾರೆ. ನನಗೆ ನಂಬಿಕೆ ಇದೆ ನಿಮ್ಮ ಹಲವಾರು ಸಮಸ್ಯೆಗಳಿಗೆ, ಭೂತ ಇರ್ಬೋದು, ವರ್ತಮಾನ ಇರ್ಬೋದು, ಮಾಡಲಿರುವ ಮದುವೆಯ ಭವಿಷ್ಯ ಇರ್ಬೋದು, ಅದು ಎಲ್ಲದಕ್ಕೂ ಇಲ್ಲಿ ಉತ್ತರ ಸಿಗುತ್ತೆ ಅಂತ ನಾನು ಭಾವಿಸಿದ್ದೇನೆ. ನಾಗರಾಜ್ ಕೋಟೆ ಅವರೇ ನಮಸ್ತೆ. ನಮಸ್ಕಾರ. ಓಂ ನಮೋ ವಿನಾಯಕಾಯ ನಮಃ. ಓಂ ನಮೋ ಗುರು ಪರಂಪರಾಯ ನಮಃ. ಓಂ ನಮೋ ಭಗವತೆ ವಾಸುದೇವಾಯ ತೇ ನಮಃ. ಶ್ರದ್ಧಾ ಮೇಧಾ ಪ್ರಜ್ಞಾಯ ವಿದ್ಮಹೆ ಸತ್ಯ ಧರ್ಮ ದಯಾಯ ಧೀಮಹಿ ತನ್ನೋ ಶಾಂತಿ ಪ್ರಚೋದಯಾತ್. ಎಲ್ಲ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ಬಿ ಗಣಪತಿಯವರು ಸುದೀರ್ಘವಾಗಿ ಇಷ್ಟೊತ್ತು ಬಹಳ ಅದ್ಭುತವಾಗಿ ನಾವು ಏನು ಹೇಳಲಿಕ್ಕೆ ಹೊರಟಿದ್ದೀವಿ ಅನ್ನೋದನ್ನು ಬಹಳ ವಿವರವಾಗಿ ಹೇಳಿದ್ರು. ತುಂಬ ಚೆನ್ನಾಗಿ ಹೇಳಿದ್ರು ಕೂಡ. ಅದಕ್ಕೆ ಅನಿಸುತ್ತೆ ಅವರ ನಮ್ಮ ಭಾವನಾತ್ಮಕ ಸಂಬಂಧ ಈ ಬಿ ಗಣಪತಿ ಚಾನಲ್ನಲ್ಲಿ ಅದ್ಭುತವಾಗಿ ಅಡಕವಾಗಿರೋದು. ನನ್ನ ಹತ್ರ ಬಂದಂಥ ಎಲ್ಲ ಬಂಧುಗಳು ಮಿತ್ರರು ಹೇಳ್ತಾರೆ, ಬಿ ಗಣಪತಿಯವರ ಚಾನಲ್ನಲ್ಲಿ ನಿಮ್ಮ ಕಾರ್ಯಕ್ರಮ ನೋಡಿದೆ, ನಿಮಗೂ ಅವ್ರಿಗೂ ಬಹಳ ಹೊಂದಾಣಿಕೆ ತುಂಬ ಚೆನ್ನಾಗಿದೆ, ಭಾಳ ಅರ್ಥವತ್ತಾಗಿ ಸಂಭಾಷಿಸ್ತೀರಿ ಅಂತ ಹೇಳಿದ್ರು. ನನಗವಾಗ ಅನಿಸಿದ್ದು ಒಂದೇ, ಜ್ಯೋತಿಷ್ಯದ ವಿವರಗಳನ್ನು ಹೇಳೋಕ್ಕೆ ನಮಗಿರುವ ಏಕೈಕ ಚಾನಲ್ ಅಂದರೆ ಅದು ಬಿ ಗಣಪತಿಯವರ ಯೂಟ್ಯೂಬ್ ಚಾನಲ್ ಮಾತ್ರ ಅನ್ನೋದು ನಿಗದಿ ಆಯಿತು. 27 ನಕ್ಷತ್ರಗಳ ಬಗ್ಗೆ ನಾವು ವಿವರವನ್ನು ಕೊಟ್ಟಿದ್ವಿ. ಇದುವರೆಗೂ ಯೂಟ್ಯೂಬ್ ಇತಿಹಾಸದಲ್ಲಿ ಮೊದಲು ಅಂತ ನನಗನ್ಸುತ್ತೆ, ಬೇರೆ ಕಡೆ ನಾನು ಎಲ್ಲೂ ಗಮನಿಸಿಲ್ಲ. ಅದನ್ನು ಬಹಳ ಜನ ಇಷ್ಟಪಟ್ಟರು, ಉಪಯೋಗಿಸ್ಕೊಳ್ತಾ ಇದ್ದಾರೆ. ಇಷ್ಟಪಟ್ಟರು ಅನ್ನೋಕ್ಕಿಂತ ಅವ್ರಿಗೆ ತುಂಬ ಉಪಯೋಗ ಆಯಿತು ಅಂತಕ್ಕಂಥ ಅಭಿಪ್ರಾಯವನ್ನು ಜನಗಳು ಹೇಳಿದ್ರು. ಅದಾದಮೇಲೆ ಬಿ ಗಣಪತಿಯವರು ಹೇಳಿದಾಗೆ ಈ ರೀತಿ ಬಹುಮುಖ್ಯವಾದಂಥ ಅಂಗಗಳು, ವ್ಯಕ್ತಿಗೆ ಬೇಕಾದಂಥ ಅಂಗಗಳಲ್ಲಿ ಇವತ್ತು ಎಲ್ಲರನ್ನೂ ಬಹಳವಾಗಿ ಕಾಡ್ತಿರ್ತಕ್ಕಂಥ ಒಂದೇ ಒಂದು ಸಮಸ್ಯೆ ಅಂತಂದರೆ ವಿವಾಹ. ಒಂದೊಂದು ಸಾರಿ ನಾವು ಈ ಎಪಿಸೋಡ್ಗಳನ್ನ, ವಿಷಯಗಳನ್ನ ನಾವು ಹುಡುಕೋದು ಬೇಕಿಲ್ಲ ಸರ್, ಬಂದವರೇ ಕೊಡ್ತಾರೆ. ನಾವು ನಕ್ಷತ್ರಗಳ ಎಪಿಸೋಡ್ ಮಾಡಿದ ಮೇಲೆ ಬಹಳಷ್ಟು ಜನ ನಮ್ಮ ಹತ್ರಕ್ಕೆ ಬಂದಾಗ ಈ ರೀತಿಯ ಒಂದು ಸಮಸ್ಯೆಗಳು ಬಂದವು. ಏನು? ವಿವಾಹ ಸಮಸ್ಯೆಗಳು, ವಿಚ್ಛೇದನ ಸಮಸ್ಯೆಗಳು, ಅಥವಾ ದಾಂಪತ್ಯದಲ್ಲಿ ಹೊಂದಾಣಿಕೆಯ ವಿಚಾರಗಳು, ಅಥವಾ ಮದುವೆ ನಿಧಾನವಾಗ್ತಿರೋದಕ್ಕೆ ಅವ್ರಿಗೆ ಸಿಗದೇ ಇರತಕ್ಕಂಥ ಕಾರಣಗಳು, ಈ ರೀತಿ ವಿಚಾರಗಳು ಬಂದಾಗ ನಾನು ಅವರ ಕುಂಡಲಿಗಳನ್ನು ಗಮನಿಸ್ತಾ ಹೋದಾಗ, ಅವರ ಜಾತಕಗಳನ್ನು ನೋಡಿದಾಗ, ವಿಚ್ಛೇದನವಾಗಿರ್ತಕ್ಕಂಥ ದಂಪತಿಗಳನ್ನ ಕುಂಡಲಿಗಳು ಅವರು ತಂದಾಗ ಇಲ್ಲಿ ದೋಷ ಇತ್ತಲ್ಲ, ವಿವಾಹಕ್ಕಿಂತ ಪೂರ್ವ ನೀವು ಶಾಂತಿ ಕರ್ಮಗಳನ್ನು ಮಾಡಿಸಿಕೊಂಡಿದ್ದರಾ ಅಂತ ಕೇಳಿ ಅವರಲ್ಲಿ ಬಂದದ್ದು ಒಂದೇ ಉತ್ತರ, ಇದನ್ನು ನಮ್ಮ ಯಾರೂ ಹೇಳಲಿಲ್ಲ ಸರ್. ನನಗೆ ತುಂಬ ಆಶ್ಚರ್ಯ ಅನ್ನಿಸ್ತು, ಒಂದು ಕಡೆ ಬೇಜಾರು ಕೂಡ ಆಯಿತು. ನೋಡಿ, ಜಾತಕದಲ್ಲಿ ಕೆಲವು ದೋಷಗಳು ಹುಡುಕೋದು ಬೇಡ, ಮೇಲೆ ಕಾಣುತ್ತೆ. ಹಿಂಗೆ ನೋಡಿದ್ರೆ ಕನ್ನಡಿ ಥರ, ಅಂಗೈ ಹುಣ್ಣಿಗೆ ಕನ್ನಡಿ ಯಾಕೆ ಅನ್ನೋ ಹಾಗೆ ಆ ಮೇಲೆ ಕಾಣುತ್ತೆ. ಆ ಮನೆಗಳಲ್ಲಿ ಎಲ್ಲೋ 2ನೇ ಮನೆ, 7ನೇ ಮನೆ, ಇದು ಕಂಡಿದ್ದನ್ನು ಯಾಕೆ ಹೇಳಲಿಲ್ಲ ಅಂತ. ಅದಕ್ಕೆ ಕಾರಣ ಗೊತ್ತಾಗಲ್ಲ ನಮಗೆ. ಆವಾಗ ನನಗನ್ನಿಸ್ತು, ಮುಂದೆ ನಮ್ಮ ಈ ಚಾನಲ್ನಲ್ಲಿ ವಿಷಯವನ್ನು ಹೇಳುವಾಗ ಒಂದಿಷ್ಟು ಜನಕ್ಕೆ ಉಪಯೋಗವಾಗಲಿ, ಸಹಕಾರವಾಗಲಿ, ಈ ಮದುವೆ ದಾಂಪತ್ಯ ಇದರ ವಿಚಾರವಾಗಿ ಹೇಳಿಬಿಡುವ, ಒಂದಿಷ್ಟು ವಿಚಾರಗಳು ಅವರಿಗೂ ಗೊತ್ತಾಗಲಿ ಅನ್ನೋ ಉದ್ದೇಶದಿಂದ ಅವರು ಗಣಪತಿಯವರು ಹೇಳೋದಾಗಿ ಇದನ್ನು ತಗೋಬೇಕಾಯಿತು. ಇಲ್ಲಿ ಇಡೀ ಇಷ್ಟು ಕಂತುಗಳು ಬರುತ್ತೆ ಅಂತ ನಮಗಿನ್ನೂ ಅಂದಾಜಾಗಿಲ್ಲ. 10 ರಿಂದ 15 ಕಂತುಗಳು ಅಂತ ಅಂದ್ಕೊಂಡಿದ್ದೀವಿ. ಅಷ್ಟೂ ಕಂತುಗಳು ಕೂಡ ಮದುವೆಯ ಬಗ್ಗೆನೇ ಇರುತ್ತೆ, ಸಂಪೂರ್ಣ ಮಾಹಿತಿ ಇರುತ್ತೆ. ದಯವಿಟ್ಟು ಅದನ್ನು ವೀಕ್ಷಿಸಿ ಮಾಹಿತಿಯನ್ನು ನೀವು ಕಲೆಕ್ಟ್ ಮಾಡಿ ಇಟ್ಟುಕೊಳ್ಳಿ ಅಂತ ಯಾಕೆ ಹೇಳ್ತಿದ್ದೀನಿ ಅಂದರೆ, ನಿಮ್ಮ ಮಗುವಿಗಿನ್ನೂ 10 ವರ್ಷ ಇದೆ, ಮದುವೆಗಿನ್ನೂ 15 ವರ್ಷ ಇದೆ, ಆವಾಗಲೂ ಸಹ ಎಪಿಸೋಡ್ ಯೂಸ್ ಆಗ್ಬೋದು. ಇದನ್ನು ದಾಖಲಿಸಿಟ್ಕೊಳ್ಳಿ ಅಥವಾ ಬರೆದಿಟ್ಟುಕೊಳ್ಳಿ. ಇದೊಂದು ದಾಖಲಾರ್ಹವಾದಂಥ ಸರಣಿ. ಹಾಗಾಗಿ ಆಮೇಲೆ ನನಗೆ ಈ ನಕ್ಷತ್ರದ ಕಂತುಗಳನ್ನು ನೋಡಿದಾಗ ಸರ್, ನನಗೆ ಬಂದಂಥ ಕೆಲವರು ಹೇಳಿದ್ದಂದರೆ, 1-2 ಎಪಿಸೋಡ್ ನೋಡಿದೆ, ಕರೆಕ್ಟು, ಯಾವುದೋ ಒಂದು ಎಪಿಸೋಡ್ ನೋಡಿದೆ, ಖಂಡಿತ ನಿಮಗೆ ಅರ್ಥವಾಗುವುದಿಲ್ಲ.
ನಾನು ಈ ಮದುವೆ ಅನ್ನೋ ಬಗ್ಗೆ ಸ್ಕ್ರಿಪ್ಟನ್ನು 3 ತಿಂಗಳಿಂದ ಮಾಡಿಟ್ಕೊಂಡಿದ್ದೀನಿ. ಅದರ ಅರ್ಥ ಏನಂದರೆ ಪ್ರತಿ ಕಂತಿನಿಂದ ಕಂತಿಗೆ ಕನೆಕ್ಷನ್ ಇರುತ್ತದೆ. ಒಂದು ಸಿನಿಮಾ ರೀತಿ ಇರುತ್ತದೆ, ಸೀನ್ ಬೈ ಸೀನ್. ನೀವು ನಾನು ಅಲ್ಲಿ ಒಂದು ನೋಡಿದೆ, ಇಲ್ಲಿ ಯಾವುದೋ ನೋಡಿದೆ ಅಂದರೆ ದಯವಿಟ್ಟು ಉಪಯೋಗ ಆಗಲ್ಲ. ಅಷ್ಟೂ ಕಂತುಗಳನ್ನು ಗಮನಿಸಿದರೆ ಮಾತ್ರ ಇಡೀ ನಮ್ಮ ಶ್ರಮ ಸಾರ್ಥಕವಾಗುತ್ತದೆ, ನಿಮಗೂ ಕೂಡ ಉಪಯೋಗವಾಗುತ್ತದೆ ಅನ್ನೋದು ನನ್ನ ಮನವಿ. ಓಕೆ, ನಾವು ಹೊರಡುವ. ಇನ್ನು ಮದುವೆಯ ವಿಚಾರವಾಗಿ, ದಾಂಪತ್ಯ ವಿಚಾರವಾಗಿ ಎಲ್ಲಿಂದ ಪ್ರಾರಂಭಿಸುವ? ಆತ್ಮೀಯರೇ, ಷೋಡಶ ಸಂಸ್ಕಾರಗಳಲ್ಲಿ ಅತ್ಯಂತ ಮಹತ್ವವಾದ ಸಂಸ್ಕಾರ ಅಂತಂದರೆ ವಿವಾಹ ಸಂಸ್ಕಾರ. ಶಾಸ್ತ್ರಗಳಲ್ಲಿ ಉಲ್ಲೇಖ ಇದೆ, ನಮ್ಮ ಸನಾತನ ಹಿಂದೂ ಧರ್ಮದಲ್ಲಿ ಕೂಡ ಇದೆ. ವಿವಾಹ ಸಂಸ್ಕಾರದ ನಂತರವೇ ಅತ್ಯುತ್ತಮವಾದಂಥ, ಶ್ರೇಷ್ಠವಾದಂಥ ನಮಗೆ ಸಿಗುವ ಆಶ್ರಮ ಗೃಹಸ್ಥಾಶ್ರಮ. ದೊಡ್ಡ ದೊಡ್ಡ ವೇದಾಂತಿಗಳು ಹೇಳಿದ್ದಾರೆ, ಮನುಷ್ಯನ ಜನ್ಮ ಸಾರ್ಥಕವಾಗಬೇಕಂದ್ರೆ 4 ಆಶ್ರಮಗಳನ್ನು ದಾಟಬೇಕಂತ. ಯೌವನಾಶ್ರಮ, ಗೃಹಸ್ಥಾಶ್ರಮ, ವೃದ್ಧಾಶ್ರಮ, ವಾನಪ್ರಸ್ಥಾಶ್ರಮ, ಸನ್ಯಾಸಾಶ್ರಮ. ಅದರಲ್ಲಿ ಗೃಹಸ್ಥಾಶ್ರಮಕ್ಕೆ ಭಾಳ ಪ್ರಾಶಸ್ತ್ಯ ಕೊಟ್ಟಿದ್ದಾರೆ. ಮಂಡನ ಮಿಶ್ರ ಮತ್ತು ಶಂಕರಾಚಾರ್ಯರ ವಾಗ್ವಾದದಲ್ಲಿ ಕೊನೆಗೂ ಶಂಕರಾಚಾರ್ಯರಿಗೆ ಬಂದಂಥ ಸವಾಲೇ ಅದು. ಹೌದು. ಆಮೇಲೆ ಅವರು ಅದರ ಪ್ರವೇಶ ಮಾಡಿ ಬಂದು ಕೂತ್ಕೊಳ್ತಾರೆ. ಪ್ರವೇಶ ಮಾಡಿದೆ. ಇದರಲ್ಲಿ ಬಹಳಷ್ಟು ಗುರು ಪರಂಪರೆಯಲ್ಲಿ ವಿವಾಹಿತ ಗುರುಗಳು ಆಶ್ರಮದಲ್ಲೇ ದಾಂಪತ್ಯವನ್ನು ಇಟ್ಟುಕೊಂಡು ಅವರ ಎಲ್ಲ ಕ್ರಮಗಳನ್ನು, ಆಚಾರ ವಿಚಾರ ನಡೆಸಿದ್ದಂಥ ಆಧಾರಗಳು ಇಲ್ಲಿ ನಮಗೆ ಸಿಗ್ತವೆ. ನೋಡಿ, ಗೃಹಸ್ಥಾಶ್ರಮ ಯಾಕೆ ಇಂಪಾರ್ಟೆಂಟ್? ಮೊದಲನೇದು, ದೊಡ್ಡವರು ಹೇಳಿರೋ ಹಾಗೆ ಮಾನವ ಜನ್ಮವೇ ಶ್ರೇಷ್ಠ. 84 ಲಕ್ಷ ಜೀವರಾಶಿಗಳಲ್ಲಿ 21 ಲಕ್ಷ ಜೀವರಾಶಿಯ ಕಡೆಯ ವರ್ಗವೇ ಮನುಷ್ಯ ವರ್ಗ. 21 ಲಕ್ಷ ಪ್ರಾಣಿಗಳು, ಪ್ರಾಣಿ ಪಕ್ಷಿಗಳು, ಇನ್ನು 21 ಲಕ್ಷ ಕೀಟಗಳು, ಕೀಟ ಸರೀಸೃಪಗಳು, 21 ಲಕ್ಷ ಗಿಡ ಮರಗಳು. ಅದಾದ ನಂತರ ಸಿಗುವುದು ಮನುಷ್ಯ ಜನ್ಮ. ಅಂದರೆ ನಾವು ಅಷ್ಟು 63 ಜನ್ಮಗಳನ್ನು ದಾಟಿ ಶ್ರಮಪಟ್ಟು ಈ ಜನ್ಮವನ್ನು ಸಂಪಾದಿಸಿರ್ತೇವೆ. ಅದರ ಮಹತ್ವನೇ ನಮ್ಗೆ ಗೊತ್ತಿಲ್ಲ. ಅದರ ಮಹತ್ವನೇ ನಮಗೆ ಗೊತ್ತಿಲ್ಲ. ನಾವೇ ಗ್ರೇಟು, ನಾವೇ ಇದು, ನಾವು ಮಾಡಿದ್ದೇ ಸರಿ ಅಂದ್ಕೊಂಡು, ಆಮೇಲೆ ನಾವೇ ಮೂಲ ನಾನೇ ಹೆಚ್ಚು ಅಂದ್ಕೊಂಡು ನಾವು ಹೋಗ್ತಾ ಇರ್ತೀವಿ. ಅದು ಹಾಗಲ್ಲ. ಈ ಮಾನವ ಜನ್ಮ ಇರೋದೇ ಸಾರ್ಥಕಗೊಳಿಸ್ಕೊಳ್ಳಿಕ್ಕಷ್ಟೇ. ಅದರೊಳಗೊಂದು ಗೃಹಸ್ಥಾಶ್ರಮ. ಹಾಗಾಗಿ ಆ ಗೃಹಸ್ಥಾಶ್ರಮವನ್ನು ನಾವು ಅನುಭವಿಸಲೇಬೇಕು, ಸೇರಲೇಬೇಕು. ಇತ್ತು ಒಂದು 200-300 ವರ್ಷಗಳ ಹಿಂದಿನಿಂದ ಗೃಹಸ್ಥಾಶ್ರಮಕ್ಕೆ ಒಂದು ವ್ಯಾಲ್ಯೂ, ಒಂದು ಅರ್ಥ, ಅದಕ್ಕೊಂದು ಆಚರಣೆ ಅಂತ ಇತ್ತು. ಆವರಣವೂ ಇತ್ತು. ಯಾಕೆಂದರೆ ಆವಾಗ ನಾವು ನೋಡ್ತಿದ್ವಲ್ಲ, ಅವಿಭಕ್ತ ಕುಟುಂಬ ಅಂತ. 8-10 ದಾಂಪತ್ಯ ಒಂದೇ ಮನೆಯಲ್ಲಿ, ಅವರ ಮಕ್ಕಳು ಒಂದೇ ಮನೆಯಲ್ಲಿ, ಮೊಮ್ಮಕ್ಕಳು ಒಂದೇ ಮನೆಯಲ್ಲಿ ಒಟ್ಟಿಗೆ ಊಟಕ್ಕೂ ಕೂತರೆ 40-50 ಜನ ಊಟಕ್ಕೆ ಕೂರ್ತಕ್ಕಂಥ ಪರಿಸ್ಥಿತಿ ಇದೆ. ಅದು ಗೃಹಸ್ಥಾಶ್ರಮದ ಸವಿಯನ್ನು ಸವಿಯುವುದು. ಈಗ ಅದಿಲ್ಲ ಬಿಡಿ, ಅವಿಭಕ್ತ ಕುಟುಂಬ ಇಲ್ಲ. ಈಗ ಮೈಕ್ರೋ ಅಲ್ಲ, ಭಕ್ತ ಕುಟುಂಬ. ಬರೀ ಗಂಡ ಒಂದು ಕಡೆ ಭಜನೆ, ಹೆಂಡತಿ ಒಂದು ಕಡೆ ಭಜನೆ, ಅಷ್ಟೇ. ಬರೀ ಭಕ್ತ ಕುಟುಂಬ. ಹೌದು. ಈ ಮೊಬೈಲ್ ಬಂದ ಮೇಲಂತೂ ಏಕ ವ್ಯಕ್ತಿ ಕುಟುಂಬ ವಿತ್ ಮೊಬೈಲ್. ಜಾಯಿಂಟ್ ಫ್ಯಾಮಿಲಿ ಏನು ಸರ್? ಈಗ 8-10 ಕುಟುಂಬಗಳು ಒಂದು ಮನೆಯಿಂದ ಜಾಯಿಂಟ್ ಫ್ಯಾಮಿಲಿ. ಈಗ ವಿಶೇಷ ಏನು ಗೊತ್ತಾ, ಗಂಡ ಹೆಂಡತಿಯರ ಒಂದೇ ಮನೇಲಿ ಇದ್ಬಿಟ್ರೆ ಅದೇ ಗ್ರೇಟು, ಅದೇ ಜಾಯಿಂಟ್ ಫ್ಯಾಮಿಲಿ. ಹೌದು. ಬೆಂಗಳೂರಂಥ ನಗರಗಳಲ್ಲಿ ಏನಾಗಿದೆ ಹೇಳಿ, ವಿವಾಹವಾದರೂ ಜಾಯಿಂಟ್ ಫ್ಯಾಮಿಲಿ ಇಲ್ಲ. ಹೆಂಡತಿ ಮಲ್ಲೇಶ್ವರಮ್ಮು, ಗಂಡ ಬಾಣಸವಾಡಿ. ಯಾಕೆ ಅವರಲ್ಲಿದ್ದಾರೆ? ಇಲ್ಲ, ಅವ್ರದ್ದು ಫ್ಯಾಕ್ಟ್ರಿ IT ಎಲ್ಲ ಇರೋದಲ್ಲಿ ಅವ್ರು ಅಲ್ಲೇ ಒಂದು ಮನೆ ಮಾಡ್ಕೊಂಡಿದ್ದಾರೆ. ಸಾಟರ್ಡೆ ಸಂಡೇ ಬರ್ತಾರೆ. ಸಂಸಾರ ಅನ್ನೋದು ಸಾಟರ್ಡೆ ಸಂಡೇಗೆ ಬಂದು ನಿಂತಿದೆ. ಆ ಜಾಯಿಂಟ್ ಫ್ಯಾಮಿಲಿ ಕೂಡ ವೀಕೆಂಡ್ ಸಂಸಾರ ಕರೆಕ್ಟಾಗಿ ಹೇಳಿದ್ರೆ ಕೊನೆಗೆ ಅಲ್ಲೇ ಎಂಡ್ ಆಗ್ತದೆ. ಹೌದು. ಹಾಗಾಗಿ ಮದುವೆಯನ್ನು ಹಾಗೆ ಹಗುರವಾಗಿ ತಗೊಳ್ಳೋದಕ್ಕೆ ಪ್ಲೀಸ್. ಇವನ್ ದಾಂಪತ್ಯವನ್ನು ಇದು ಹುಡುಗಾಟವಲ್ಲ, ಆಕರ್ಷಣೆಯಲ್ಲ, ಇದು ವ್ಯವಹಾರವಲ್ಲ, ಇದು ನಿಯಮಬದ್ಧ ಸಂಪ್ರದಾಯ. ಇದೊಂದು ಮನುಷ್ಯನ ಆರೋಗ್ಯಕ್ಕೆ, ಅವನ ಸಾರ್ಥಕ್ಯಕ್ಕೆ ಮೋಕ್ಷ ಅಂತ ನಾವು ಹೇಳ್ತೀವಿ. ಮೋಕ್ಷ ಸಿಗಬೇಕು,
ಜನ್ಮದಲ್ಲಿ ಯಾರಿಗೆ ಮೋಕ್ಷ ಸಿಕ್ತೋ ಅವರು ತುಂಬ ಪುಣ್ಯವಂತರು ಅಂತ. ನಿಜವಾದ ಸ್ವಾರಸ್ಯಕರವಾದ ಉತ್ತಮವಾದ ಬಾಂಧವ್ಯದೊಂದಿಗೆ ದಾಂಪತ್ಯ ಮಕ್ಕಳನ್ನು ತಂದೆ ತಾಯಿಯರನ್ನು ನೋಡಿಕೊಳ್ಳುವುದರೊಂದಿಗೆ ಬಹಳ ಮುಖ್ಯ. ಅತ್ತೆ ಮಾವಂದಿರನ್ನು ಪ್ರೀತಿಸುವುದರೊಂದಿಗೆ ಸಾಗುವ ದಾಂಪತ್ಯ ಸಂಸಾರ ಇದ್ದರೆ ಅವರಿಗೆ 100% ಮೋಕ್ಷ ಪ್ರಾಪ್ತಿ. ಈಗಿನ ಭಾಷೆಯಲ್ಲಿ ಹೇಳಿದ್ರೆ ಮೋಕ್ಷ ಗ್ಯಾರಂಟಿ. ಮೋಕ್ಷ ಗ್ಯಾರಂಟಿ, ಕೋಟೆಯವ್ರ ಗ್ಯಾರಂಟಿ ಇದು. ಕೋಟೆ ಗ್ಯಾರಂಟಿ. ಹಾಗಾಗಿ ಈಗಾಗಲೇ ಹೇಳಿದ್ರು, ಮದುವೆ ಅನ್ನೋದು ಮನುಷ್ಯನಿಗೆ ರೀಬರ್ತ್ ಇದ್ದ ಹಾಗೆ. ಕರೆಕ್ಟಾಗಿ ಹೇಳಿದೆ. 3 ಹುಟ್ಟುಗಳಿದೆ ವ್ಯಕ್ತಿಗೆ. ತಾಯಿಯ ಹೊಟ್ಟೆಯಿಂದ ಭೂಮಿಗೆ ಆಗಮಿಸುವ ಒಂದು ಹುಟ್ಟು, ವಿವಾಹವಾಗುವುದು ಇನ್ನೊಂದು ಹುಟ್ಟು, 60ನೇ ವರ್ಷವನ್ನು ದಾಟಿ 61ಕ್ಕೆ ಸಾಗುವುದು 3ನೇ ಹುಟ್ಟು. 3 ಹುಟ್ಟುಗಳಿದೆ. ಯಾಕೆಂದರೆ 60 ವರ್ಷವಾದ ನಂತರ ಒಬ್ಬ ವ್ಯಕ್ತಿಯನ್ನು ಗಮನಿಸ್ತಾರೆ, ಈತನ ಈವರೆಗಿನ ಸಾಧನೆಗಳೇನು, ಮೌಲ್ಯಮಾಪನಗಳೇನು, 60ರ ನಂತರ ಮುಂದೆ ಅವನ ನಡೆನುಡಿ ಹೇಗಿರುತ್ತದೆ. ದಟ್ ಇಸ್ ರೀಬರ್ತ್. ವಿವಾಹಕ್ಕಿಂತ ಮುಂಚೆ ಹೇಗೋ ಬ್ಯಾಚುಲರ್ ಆಗಿ ಬೆಳ್ಕೊಂಡಿದ್ದ ಅಡ್ಡ ಇನ್ಮೇಲೆ ಹೇಗಿರ್ತಾನೆ, ಕುತ್ತಿಗೆಗೊಂದು ಕುಟ್ಟೆ ಕಟ್ಟಿದ್ದೇವೆ ಅನ್ನುವಂಥ ಮಾತನ್ನು ಆಡ್ತಾರೆ. ಅಲ್ಲಿಂದ ಅವನು ಹೇಗೆ ಜೀವಿಸ್ತಾನೆ. ದಿ ಸೆಕೆಂಡ್ ಬರ್ತ್. ಮೊದಲನೇ ಹುಟ್ಟು, ಈ ಒಂದು ಮಗು ಹುಟ್ಟಿದೆ, ಇದು ಹೇಗೆ ಬೆಳೆಯುತ್ತೆ, ಏನು ಓದುತ್ತೆ, ಯಾವ ಸಂಸ್ಕಾರದಲ್ಲಿ ಬೆಳೆಯುತ್ತೆ, ತಂದೆ ತಾಯಿ ಸಂಸ್ಕಾರದಲ್ಲೇ ಬೆಳೆಯುತ್ತಾ. ಸೊ ಈ 3 ಕ್ವಶನ್ ಮಾರ್ಕ್ಗಳು ಮನುಷ್ಯನ ಬದುಕಿನಲ್ಲಿ ಬಹಳ ಮುಖ್ಯವಾಗುತ್ತೆ ಸ್ನೇಹಿತರೆ. ಈ ಯಾಕೆ ನಾವು ಮದುವೆ ಆಗಬೇಕು ಅಂತ ಹೇಳ್ತೀನಿ ಕೇಳ್ಕೊಳ್ಳಿ.